ಥೋಡಾ ಸೊ ಹಯಗ್ರೀವ ಸಿನಿಮಾ ಇವತ್ತು ಬೆಳಿಗ್ಗೆ 10 ಗಂಟೆಗೆ ರಿಲೀಸ್ ಆಗಬೇಕು. ಬಟ್ 2 ಶೋ ತಡವಾಯಿತು. ಬಟ್ ಆದ್ರೂ ಕೂಡ ತಡವ ಟೈಮ್ ಇತ್ತು, ಅದನ್ನ ಬಿಡುಮಡತಲ್ಲೇ ಒಂದು ಖುಷಿಯನ್ನು ವಾಪಸ್ ಕೊಟ್ಟಿದ್ರೆ. ಯಾಕಂದ್ರೆ ಆ ಮಟ್ಟದ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನ ಸಿಗ್ತಿರುವಂತದ್ದು. ಸೊ ಸದ್ಯಕ್ಕೆ ಇಡೀ ತಂಡ ನಮ್ ಜೊತೆ ಇದ್ರೆ ಬರೀ ಮಾತಾಡ್ತಾರೆ. ಮೊದಲಿಗೆ ನಿರ್ಮಾಪಕರು ಸರ್, ಒಳ್ಳೆ ಸಿನಿಮಾ ಕೈ ಹಾಕಿದ್ರಿ, ಅದು ದೊಡ್ಡ ರಿಸಲ್ಟ್ ಅನ್ನು ಕೊಟ್ಟಿದೆ. ಆಕ್ಚುಲಿಗೆ ಒಳಗಡೆ ಕೂತಿರುವಂತ ಅಭಿಮಾನಿಗಳು ಮಾತು ಕೇಳಿದಾಗ ಈ ತರದ ಕಂಟೆಂಟ್ಗೆ ಜನ ಈ ರೀತಿ ಒಂದು ಪ್ರೀತಿ ಕೊಟ್ಟಿದೆ. ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಬರುತ್ತಲ್ಲ, ಕಾಯ್ತಾ ಇರ್ತೀವಿ ರಿಸಲ್ಟ್ ಎಷ್ಟು ಬರುತ್ತಂತ. ಅಲ್ಟಿಮೇಟ್ ರಿಸಲ್ಟ್ ಸಿಕ್ತು ನಮ್ಗೆ. ಸೊ ನಾವೇನ್ ಅನ್ಕೊಂಡಿವಿ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಸಿಕ್ತು. ಖುಷಿ ಆಯ್ತು ಮೂವಿ ನೋಡಿ. ನನಗಂತೂ ಒಳ್ಳೆ ಕಂಟೆಂಟ್ ಕೊಟ್ಟಿದ್ವಿ, ಚೆನ್ನಾಗಿದೆ ಅಂತ ಖುಷಿ ಆಯ್ತು. ಸರ್, ಸಿನಿಮಾದ ಮೊದಲ ಗೆಲುವು ಅಂತಾನೆ ನೀವು ಸಿನಿಮಾನ ಸ್ಕ್ರಿಪ್ಟ್ ಕೇಳ್ಬಿಟ್ಟು ಒಪ್ಕೊಂಡಿದ್ವಿ, ಸಿನಿಮಾ ಮಾಡಿ ಗೆಲ್ತೀವಿ ಅಂತ ಅವಾಗ್ಲೇ ಅನ್ಸುತ್ತೆ. ಈ ತರದ ಕಥೆನ ಒಪ್ಕೊಂಡಿದ್ದಿಲ್ಲ, ಬಹಳ ಕಷ್ಟದ ಸಂದರ್ಭ. ಈಗ ಗೊತ್ತಾಗುತ್ತೆ ಅನ್ನೋದು ತಾಳ್ಮೆ ಇದ್ದೇ ಇರುತ್ತೆ. ಸೊ ಹೇಗ್ ಅನ್ಕೊಂಡಿದ್ದು ಈ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಕ್ಯೂರಿಯಾಸಿಟಿ, ಪ್ರತಿಯೊಂದು ಸೀನ್ ಕೂಡ ಕ್ಯೂರಿಯಾಸಿಟಿ ಆಗಿತ್ತು. ಸೆಕೆಂಡ್ ಹಾಫ್ ಅಂತೂ ಹೋಗಿದೆ ಗೊತ್ತಾಗಿಲ್ಲ. ಸೆಕೆಂಡ್ ಹಾಫ್ ಚಕ್ ಅನ್ನೋದು ಅಷ್ಟೇ, ಅದು ಗೊತ್ತಾಗಿಲ್ಲ. ಬಟ್ ಡೈರೆಕ್ಟರ್ ಏನ್ ಹೇಳಿದ್ರು ಅದು ಖಂಡಿತವಾಗಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಈ ತರ ಕಂಟೆಂಟ್ ಫಸ್ಟ್ ಟೈಮ್ ಕೊಟ್ಟಿದ್ದು, ಖುಷಿ ಆಯ್ತು. ಸರ್, ಅಭಿಮಾನಿಗಳು ಹೇಳ್ತಾರೆ ಈಚೆಗಡೆ ಬರ್ತಿದ್ದಂಗೆ ಮಲಯಾಳಂ ಸಿನಿಮಾ ಅಂತ ಹೇಳ್ತೀರ, ಅದಕ್ಕೆ ಟಕ್ಕರ್ ಕೊಡೋ ತರ ಕಂಟೆಂಟ್ ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ ಅಂತ. ಎಷ್ಟು ಖುಷಿ ಇದೆ ಸರ್. ನಿರೀಕ್ಷಣೆ ಮಾಡಿಲ್ಲ ಯಾರು ಕೂಡ ಈ ತರದೊಂದು, ಅದೇ ಎಲ್ಲೂ ಬಿಟ್ಕೊಟ್ಟಿಲ್ಲ ಈ ಒಂದು ಕಥೆಯ ಎಳೆಯನ್ನ. ಎಲ್ಲ ಒಂದ್ ಕಡೆ ಒಂದು ಕಮರ್ಷಿಯಲ್ ಒಂದು ಎಲಿಮೆಂಟ್ ಇರುವಂತ ಕಥೆ ಅನ್ಕೊಂಡು ಅದ್ರ ಮೀರಿದ ಒಂದು ಥ್ರಿಲ್ಲರ್ ಕಥೆ ಕೊಟ್ಟಿದ್ದೀರಿ. ತುಂಬಾ ಖುಷಿ ಆಗುತ್ತೆ ಸರ್. ಅದೇ ನನಗೆ ಪ್ರತಿ ಸಿನಿಮಾದಲ್ಲಿ ವಿಭಿನ್ನತೆ ಮಾಡ್ಬೇಕು ಅನ್ನೋ ಒಂದು ಅವಾಗ ಸಿಕ್ಕಿದ ಈ ಕಥೆ ನಮಗೆ. ಸೊ ಎಲ್ಲ ಮಾಡಲೇಬೇಕು ಅಂತ ಒಳ್ಳೆ ಪ್ಲಾನ್ ಮಾಡಿ ನೀಟಾಗಿ ಮಾಡಿದ್ವಿ. ಎಲ್ಲ ಕ್ರೆಡಿಟ್ಸ್ ಇಡೀ ಟೀಮ್ಗೆ, ನಮ್ಮ ಮಂಜು ಸರ್ಗೆ, ನಮ್ಮ ಡೈರೆಕ್ಟರ್ ರಘುಗೆ, ಇಡೀ ಎಂಟೈರ್ ಟೀಮ್ ಸರ್. ಕಮರ್ಷಿಯಲ್ ಹೀರೋ ಆಗಿ ದೊಡ್ಡ ಚಾಲೆಂಜ್ ಅನ್ನು ನಿಮ್ಮೇಲೆ ಹಾಕೊಂಡಿದೆ. ಯಾಕಂದ್ರೆ ಥ್ರಿಲ್ಲರ್ ಸಬ್ಜೆಕ್ಟ್ ಇದೆಯಲ್ಲ, ಅದು ಇಷ್ಟ ಆದ್ರೆ ಇಷ್ಟ ಆಗುತ್ತೆ, ಇಲ್ಲ ಅನ್ನೋ ತರ ಚರ್ಚೆಲಿ ಇರುತ್ತೆ. ಬಟ್ ಅದೆಲ್ಲವೂ ಕೂಡ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ ಅಂತ. ಖಂಡಿತವಾಗ್ಲೂ ಸರ್. ಅದೆಲ್ಲ ನೋಡಿದೆ, ಪಾಯಿಂಟ್ಸ್ ನೋಡಿದ್ರೆ ನಮ್ಮ ಮಂಜು ಸರ್ ನಾವು ಬರ್ಬೋದು ವರ್ಕ್ ಆಗಿದೆ, ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ನಾನು ಮುಂಚೆನೇ ಹೇಳ್ತೀನಿ, ಅವ್ರು ಸಿಕ್ಕಾಬಿಟ್ಟು ಸಿನಿಮಾ ಪ್ಯಾಷನ್ ಪ್ರತಿಯೊಂದು ಜಡ್ಜ್ ಮಾಡ್ತಾರೆ. ಸೊ ಅದರಿಂದ ಅವ್ರು ನೀಟಾಗಿ ಎಲ್ಲ ಜಡ್ಜ್ಮೆಂಟ್ ಮಾಡಿದ್ರೆ ಇಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಮೆರವಣಿಗೆ ಕೆಲಸ ಎಷ್ಟು ಖುಷಿ ಕೊಡ್ತೀವಿ. ಇಲ್ಲ, ತುಂಬಾ ಖುಷಿ ಕೊಡ್ತಿದೆ ಸರ್. ಅವ್ರು ಎಲ್ಲೆಲ್ಲಿ ಜನ ಎಂಜಾಯ್ ಮಾಡ್ತಾರೆ ನೋಡಿದ್ರೆ ತಕ್ಕನಾಗಿ ಅಲ್ಲೆಲ್ಲ ರಿಯಾಕ್ಟ್ ಆಗ್ತಿದ್ರು, ಖುಷಿ ಆಗ್ತಿದ್ರು. ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದ್ರೆ ಸುನಿಲ್ ಅವ್ರ ಎಂಟ್ರಿ. ಹೌದು, ಆದ್ರೆ ಇಡೀ ಸಿನಿಮಾಗೆ ಅದನ್ನೇ ಒಂದು ನಾವು ಇದಾಗಿ ಸಸ್ಪೆನ್ಸ್ ಆಗಿಟ್ಟಿದೆ. ಸೊ ನನ್ನ ಪ್ರಕಾರ ಇದು ಸುನಿಲ್ ಸರ್ ಕಮ್ ಬ್ಯಾಕ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಖುಷಿ ಇದೆ. ನಾನ್ ಮೊದಲನೇ ಬಾರಿ ನೋಡ್ತಾ ಇರೋದು ಸಿನಿಮಾ ಆಡಿಯನ್ಸ್ ಜೊತೆ. ಸೀಟ್ ಎಕ್ಸ್ ಮೂವ್ಮೆಂಟ್ಸ್ ಅಂತ ಹೇಳಿ ಇಂಟಿವ್ಲಿ ಡೆಫಿನೆಟ್ಲಿ ಹಂಗೆ ಇತ್ತು. ಅಂಡ್ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ನಾವು ಮೂವಿ ವಾಚ್ ಮಾಡ್ಬೇಕಾದ್ರೆ. ತುಂಬಾ ಖುಷಿ ಇದೆ ನಮ್ಗೆ. ಡೈರೆಕ್ಟರ್ ಆಗಿ ಮೊದಲ ಪ್ರಯತ್ನ ಎಲ್ಲ ದೊಡ್ಡ ಮಟ್ಟದ ಗೆಲುವು. ಖುಷಿ ಆಗುತ್ತೆ ಸರ್. ಜನ ಸರಿಗೆ ನಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಇಂಥ ಹೊಸ ಡೈರೆಕ್ಟರ್ ಚಾನ್ಸ್ ಕೊಡೋಕ್ಕೆ ಥ್ಯಾಂಕ್ಸ್. ಎಲ್ಲರೂ ಬಂದು ಸಿನಿಮಾ ನೋಡೋದಕ್ಕೆ ಈ ಕಥೆಗೆ ಧನ್ಯವಾದ ಅವರು ಸಾಥಾಗಿ ನಿಂತಿರುವಂತದ್ದು. ಹೌದೌದು ಸರ್, ಸಿಕ್ಕಾಗ ಖುಷಿ ಆಗುತ್ತೆ. ಇದೆಲ್ಲದರ ಮಧ್ಯೆ ದೊಡ್ಡ ಪ್ರಶ್ನೆ ಇದ್ದದ್ದು ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಅಥವಾ ತಿಂಗಳುಗಟ್ಟಲೆ ಅಂತ ಕಾಯ್ತಾ ಇದ್ವಿ. ಬಟ್ ಇವತ್ತು 10ವರೆಗೆ ರಿಲೀಸ್ ಆಗಬೇಕಾಯ್ತು. ಏನೋ ಸರ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಂಘರ್ಷಗಳಾಗುತ್ತೆ. ಸೆನ್ಸಾರ್ ಬೋರ್ಡ್ ಇಂದ ತಡ ಆಗುತ್ತೆ, 2 ಶೋ ಕ್ಯಾನ್ಸಲ್ ಆಗಿದೆ. ಏನದು ಪ್ರೀತ್ ಅವ್ರ ಮೇಲೆ ತುಂಬಾ ಜಾಸ್ತಿ ಲವ್ ತೋರಿಸ್ತಾರೆ ಸರ್. ಅದಕ್ಕೆ ಇವೆಲ್ಲ ನಡೀತಾ ಇರ್ತದೆ. ಮುಂದೊಂದು ದಿನಗಳ ಉತ್ತರ ಸಿಗುತ್ತೆ, ಭಗವಂತ ನೋಡಿದಾನೆ, ಕೊಡ್ತೀವಿ. ಅದಕ್ಕೆ ಉತ್ತರ ಕೊಡ್ತೀವಿ, ಕೊಡಲ್ಲ ಅಂತೆಲ್ಲ ಕೊಡ್ತೀವಿ. ಕಾಯ್ತಾ ಇರ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಅವ್ರದ್ದು ನಮ್ಮದ್ ಬಂದಂಗೆ ಅವ್ರದ್ದು ಬಂದೇ ಬರ್ತಲ್ವಾ, ಕಾಯ್ತೀವಿ. ತುಂಬಾ ತಾಳ್ಮೆಯಿಂದ ಕಾಯ್ಕೊಡ್ತೀವಿ. ಗಟ್ಸು ಆ ತರ ಜನರ ಸಮಸ್ಯೆ ಇತ್ತ ಅಥವಾ ಬೇರೆದೇ ಒಂದು ರಾಜಕಾರಣದ ಒತ್ತಡ? ಎಂತದೂ ಇಲ್ಲ ಸರ್, ಏನಾಗಿಲ್ಲ. ಇವತ್ತು ಸಿನಿಮಾ ಇದ್ರಲ್ಲಿ ಇದೀವಿ, ಖುಷಿಲಿದ್ದೀವಿ. ಇದಾಗ್ಲಿ ನೋಡಿದ್ರೆ ಸರಿ ಒಂದು ಪ್ರೆಸ್ ಮೀಟ್ ಮಾಡಿ ಯಾರು ಏನೆಲ್ಲ ಮಾತಾಡ್ತಿದ್ರು ಅವಾಗ ಉತ್ತರ ಕೊಡ್ತೀವಿ. ಇವತ್ತು ರಿಲೀಸ್ ಆಗ್ಲಿಕ್ಕೆ ಕಾರಣ ನನ್ನ ದೇವರು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಇಲ್ಲ ಅಂದಿದ್ರೆ ನಮಗೆ ಇವತ್ತು ರಿಲೀಸ್ ಆಗ್ತಾ ಇರ್ಲಿಲ್ಲ. ಬೆಳಗ್ಗೆ ತನಕ ನನ್ನ ಜೊತೆ ಇದ್ರು, ಅಂದ್ರೆ ಎದ್ದಿದ್ರು. ಎಲ್ಲೆಲ್ಲಿಂದ ಕಾಲ್ ಮಾಡಿಸಿ, ಸೆನ್ಸಾರ್ ಬೋರ್ಡ್ ಕಾಲ್ ಮಾಡಿಸಿ 1 ಗಂಟೆ ತನಕ ಇದ್ದು ದೊಡ್ಡ ಒಂದು ಯುದ್ಧ ನಡೆದಿದೆ. ದೊಡ್ಡ ಯುದ್ಧ ನಡೆದಿದೆ. ಇಲ್ಲಿರ್ತಕ್ಕಂಥ ಒಬ್ಬ ಬೇಡ, ನಾನು ಮುಂದೆ ಸ್ವಲ್ಪ ಪ್ರೆಸ್ ಮಾಡ್ತೀನಿ, ನಾನು ಫಸ್ಟ್ ಚಿತ್ರರಂಗಕ್ಕೆ ಒಂದು ಕಮಿಟಿಗೆ ಒಂದು ದೂರು ಕೊಟ್ಟು ಆಮೇಲೆ ಇದರಿಂದ ಯಾರಿದ್ದಾರೆ ಅಂತ ನಾನು ತೆಗಿತೀನಿ. ಅದೊಂದು ಚಿತ್ರ ತೆಗಿತೀನಿ, ಇದೊಂದು ಸಿನಿಮಾ ತೆಗಿತೀನಿ. ಎಲ್ಲ ಒಂದ್ ಕಡೆ ಸಿನಿಮಾಗ ರಾಜಕೀಯ ಎಂಟ್ರಿ ಕೊಡ್ತಾರೆ. ಶುದ್ಧ ಗೊತ್ತಾಗೋಯ್ತು. ಇಲ್ಲಿರ್ತಕ್ಕಂಥ ಆಫೀಸರು ಎಸ್.ಐ.ಪಿ ಕೊಟ್ಟು ನಾನು ಒಪ್ಕೊಂಡು ಎಸ್.ಐ.ಪಿ ಕೊಟ್ಟು 10 ನಿಮಿಷಕ್ಕೆ ಕಮಿಟಿ ಚೇಂಜ್ ಮಾಡ್ತಾನೆ, 10 ನಿಮಿಷಕ್ಕೆ ರಜಾ ಹಾಕ್ತಾನೆ. ಅದು ಎಷ್ಟು 10 ದಿವಸ. ಇಲ್ಲಿ ಯಾರು ಸಿನಿಮಾ ನೋಡೋರೇ ಇಲ್ಲ. ಇಲ್ಲಿ ನಮ್ಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ, ಸಂಸಾರ ಕೊಡ್ಲಿಕ್ಕೆ ಸಿನಿಮಾ ನೋಡೋದೇ ಗೊತ್ತಿಲ್ಲ. ಇಲ್ಲಿ ನಾವೆಲ್ಲೋ ಬೇಕು, ಬಾಂಬೆಗೆ ಹೋಗ್ಬೇಕು, ಅದಲ್ವಾ. 24 ಗಂಟೆ ಪಟ್ಟಿರ್ತಕ್ಕಂಥ ಕಷ್ಟ ಇದೆಯಲ್ಲ, ಅಷ್ಟು ಥ್ಯಾಂಕ್ಸ್ ಟು ಮೈ ಬ್ರದರ್. ನನ್ನ ಅಣ್ಣ ಕುಮಾರಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ರಿಲೀಸ್ ಆಗ್ಬೇಕಾದ್ರೆ ಕುಮಾರಣ್ಣ ಕಾರಣ. ಸರ್ಟಿಫಿಕೇಟ್ ಕೊಡೋಕೆ ಕಾರಣ ಏನು ಅಂತ ಸರ್, ಬ್ಲಡ್ ಇದೆ ಒಪ್ಕೊಂತೀನಿ. ಓಕೆ, ನಾನು ಕೊಡಿ ಅಂತ ಹೇಳಿದೆ, ಎಸ್.ಐ.ಪಿ ಕೊಡಿ ಅಂತ ಹೇಳಿದೆ. ವಿತೌಟ್ ಮೈ ಕನ್ಸೆಂಟ್, ವಿತೌಟ್ ಮೈ ಇನ್ಫಾರ್ಮೇಶನ್, ವಿತೌಟ್ ನನ್ನ ಕಂಪನಿಗೆ ಒಂದು ಮೇಲ್ ಇಲ್ಲ, ನನ್ನ ಕಡೆ ಒಂದು ಸಿಗ್ನೇಚರ್ ಇಲ್ಲ, ನಾನು ಒಪ್ಪಿಗೆನಿಲ್ಲ ಹೋಗಕ್ಕೆ. ನಾನು ಕೊಡಕ್ಕೆ ಹೇಳಿದೆ. ರಿವೈಸ್ ಕಮಿಟಿಗೆ ಹಾಕಿದೆ. ರಿವೈಸ್ ಕಮಿಟಿಗೆ ಹಾಕಿದ್ದಕ್ಕಂತ ಒಬ್ಬ ತುಖಾಲಿ ಅಧಿಕಾರಿ 10 ನಿಮಿಷಕ್ಕೆ ರಜಾ ಹಾಕ್ತಾನೆ.
ಎಷ್ಟು ದಿವಸ 8 ದಿವಸ ಅಂದ್ರೆ ಮಾಡಬಾರ್ದು ಅಂತ. ಅಂದ್ರೆ ಇದರಿಂದ ಒಂದು ಸಿನಿಮಾ ಇದೆ, ತಿರುಗಿ ತೋರಿಸ್ತೀನಿ. ಸರ್ ಸಿನಿಮಾ ಇಂಡಸ್ಟ್ರಿ ಮೊದಲೇ ಸಂಕಷ್ಟದಲ್ಲಿ ಈ ತರದ ಒಂದು ರಾಜಕಾರಣಗಳು ಇಂಡಸ್ಟ್ರಿ ಒಳಗಡೆನೆ ನಡೀತಾ ಇದೆ ಸರ್. ಎಲ್ಲ ಒಂದಿನ ಈಚೆ ಬಂದೇ ಬರುತ್ತೆ. ಎಲ್ಲ ಕುತ್ಕೊಂಡಿಂದ ಮಜಾತ ಹೋಗ್ತಾ ಇರ್ತಾರೆ ಕೆಲವರು. ಬರುತ್ತೆ ಇನ್ಮೇಲೆ ಅದ್ರದ್ದು ಕಾಲ ಮುಗ್ದಿದೆ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲ ಹೊರಗೆ ಬರುತ್ತೆ ಇನ್ಮೇಲೆ. ಯಾರು ಅನ್ನೋದು ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಕಾಯ್ತಾ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಧನ್ಯವಾದ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೊಕೇಶನ್